ನಮ್ಮ ಅಣ್ಣ ಅವರೇ, ತಮ್ಮ ಅವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಒಂದು ಒಳ್ಳೆ ನ್ಯೂಸ್ ಏನಂದರೆ ಎದೆ ನೋವು, ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ ಈ ಥರ ಏನಕ್ಕೆ ಬರುತ್ತದೆ, ಈ ಥರ ಬಂದಿದ್ರೆ ಏನು ಮಾಡಬೇಕು, ಯಾವ ಥರ ಬರುತ್ತದೆ, ಎಷ್ಟು ಥರ ಬರುತ್ತದೆ, ಅದಕ್ಕೋಸ್ಕರ ಈ ಥರ ಬಂದಿದ್ರೆ ಏನು ಮಾಡಬೇಕು, ಯಾವಾಗ ಬರುತ್ತದೆ ನೋವು, ಈ ಥರ ಎದೆ ನೋವು, ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ಮು, ಎದೆ ನೋವು ಬರಲು ಕಾರಣ ಏನಂದರೆ ಅದು ಒಂದು ಥರ ಬರಲ್ಲ, 1, 2, 3, 4 ಥರ ಈ ಥರ ಬರುತ್ತದೆ. ಈ ಥರ ಬರಲು ಕಾರಣ ಏನಂದರೆ ಯಾವಾಗನ್ನ ಇರಲಿ ಯಾರನ್ನ ಇರಲಿ ಈ ಥರ ಬಂದಿದ್ರೆ ಏನು ಮಾಡಬೇಕು, ಇದು ಯಾರಿಗೆ ಯಾವ ಥರ ಗೊತ್ತಾಗುತ್ತದೆ, ಈ ಥರ ಎದೆ ನೋವು ಈ ಥರ ಬಂದಿದ್ರೆ ಏನು ಮಾಡಬೇಕು, ಯಾರಿಗೆ ಗೊತ್ತಾಗುತ್ತದೆ ಅಂದರೆ ಇದು ಯಾರಿಗನ್ನ ಯಾವಾಗಲನ್ನ ಒಬ್ಬರಿಗೆ ಈ ಥರ ಬರುತ್ತದೆ, ಎಲ್ಲರಿಗೂ ಜಾಸ್ತಿಗೆ ಈ ಥರ ಬರಲ್ಲ. ಏನಂದರೆ ಯಾರಿಗನ್ನ ಈ ಥರ ಬಂದಿದ್ರೆ ಏನು ಮಾಡಬೇಕು, ಅದು ಯಾವ ಥರ ಗೊತ್ತಾಗುತ್ತದೆ, ಸ್ವಲ್ಪ ಅದು ಗೊತ್ತಾಗುತ್ತದೆ. ಯಾವ ಥರ ಗೊತ್ತಾಗುತ್ತದೆ ಅಂದರೆ ಎದೆ ನೋವು ಏನಕ್ಕಾಗುತ್ತದೆ, ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಇರಲಿ ಈ ಥರ ಏನಕ್ಕಾಗುತ್ತದೆ, ಒಂದು ನಮ್ಮ ಬಾಡಿನಲ್ಲಿ ಲೆಫ್ಟು ರೈಟು ಇರುತ್ತದೆ. ಲೆಫ್ಟ್ನಲ್ಲಿ ಏನನ್ನ ಎದೆ ನೋವು ಆಗಿದ್ರೆ ಅದು ಹಾರ್ಟ್ ಪ್ರಾಬ್ಲಮ್ ಆಗುತ್ತದೆ. ನಮಗೆ ರೈಟ್ನಲ್ಲಿ ಏನನ್ನ ಆ ಥರ ಎದೆ ನೋವು ಆಗಿದ್ರೆ ಅದು ಏನು ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಹಾರ್ಟ್ ಪ್ರಾಬ್ಲಮ್ ಆಗೋದಿಲ್ಲ, ಏನೋ ಇನ್ಫೆಕ್ಷನ್ ಆಗೋಗಿದೆಯಾ ಅಂತ. ಈ ಎರಡು ಕಡೆನೂ ಆಗಿದ್ರೆ ಇದು ಏನಾಗುತ್ತದೆ ಅಂದರೆ ಏನೋ ಬಾಡಿನಲ್ಲಿ ನಾವು ತಿನ್ನೋ ಐಟಮ್ನಲ್ಲಿ ನಾವು ತಿಂತಾರೆ, ಈ ಥರ ಏನೇನೋ ಐಟಮ್ಗಳು ನಮ್ಮ ಬಾಡಿನಲ್ಲಿ ಹೋಗಿದ್ರೆ, ಇನ್ಫೆಕ್ಷನ್ ಐಟಮ್ಗಳು, ಪಾಯ್ಸನ್ ಐಟಮ್ಗಳು ಈ ಥರ ತಿಂದಿದ್ರೆ ಅದು ನಮ್ಮ ಹೊಟ್ಟೆನಲ್ಲಿ ಹೋಗಿದ್ರೆ ಈ ಥರ ಏನನ್ನ ಇನ್ಫೆಕ್ಷನ್ ಆಗುತ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಯಾವಾಗನ್ನ ಬಾಡಿನಲ್ಲಿ ಏನನ್ನ ಒಂದು ಫೀವರ್ ಬಂದಿದ್ರೆ ಅದು ಏನಕ್ಕೆ ಬರುತ್ತದೆ, ಇದು ಬರಲು ಕಾರಣ ಏನು ಅಂತ. ಫೀವರ್ ಬರೋದು, ಈ ಥರ ಜ್ವರ ಬರೋದು ಏನು ಕಾರಣ, ಈ ಥರ ಬರಲು ಕಾರಣ ಏನಂದರೆ ಯಾವುದೋ ಒಂದು ಬಾಡಿನಲ್ಲಿ ಏನೋ ಎಫೆಕ್ಟ್ ಆಗೋಗಿದೆಯೇ, ಏನೋ ಆಗೋಗಿದೆಯೇ, ಅದಕ್ಕೋಸ್ಕರ ಈ ಥರ ಫೀವರ್ ಬರೋದು, ಜ್ವರ ಬರೋದು, ಏನೋ ಒಂದು ಇನ್ಫೆಕ್ಷನ್ ಆಗೋದು ಈ ಥರ ಗೊತ್ತಾಗುತ್ತದೆ. ಅದು ಯಾವ ಥರ ಏನಕ್ಕೂ ಅದು ಬರುತ್ತದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಏನಂದರೆ ನಾವು ಯಾವ ಐಟಮ್ಗಳು ತಿಂತಾರೆ ಅದು ಏನನ್ನ ಎಫೆಕ್ಟ್ ಆಗಿದ್ರೆ ಈ ಥರ ಬಾಡಿನಲ್ಲಿ ಇನ್ಫೆಕ್ಷನ್ ಆಗುತ್ತದೆ, ಒಂದು ಜ್ವರ ಬರೋದು, ಏನೋ ಒಂದು ಎಫೆಕ್ಟ್ ಆಗುತ್ತದೆ. ಅದಕ್ಕೋಸ್ಕರ ಈ ಎದೆ ನೋವು ಎಷ್ಟು ಥರ ಬರುತ್ತದೆ ಅಂದರೆ 1, 2, 3, 4 ಥರ ಬರುತ್ತದೆ. ಒಂಥರ ಏನಂದರೆ ಒಂದು ಸುಸ್ತು ಆಗಿದ್ರೆ ಅದು ಏನಂದರೆ ಆಯಾಸ ಸ್ವಲ್ಪ ಆಗುತ್ತದೆ, ಏನು ಜಾಸ್ತಿ ಆಯಾಸ ಬರೋದು ಹೋಗೋದು ಈ ಥರ ಆಗುತ್ತದೆ. ಅದು ಏನಂದರೆ ಆ ಥರ ಏನನ್ನ ಬಾಡಿನಲ್ಲಿ ನಾವು ತಿನ್ನೋ ಐಟಮ್ಗಳು ಬಾಡಿನಲ್ಲಿ ಆ ಥರ ಇನ್ಫೆಕ್ಷನ್ ಆಗಿದ್ದರೆ, ಆ ಥರ ಪಾಯ್ಸನ್ ಐಟಮ್ಗಳು ಏನನ್ನ ತಿಂದಿದ್ರೆ ಈ ಥರ ಆಯಾಸ ಕಮ್ಮಿ ಆಗೋದು, ಸುಸ್ತು ಆಗೋದು ಈ ಥರ ಆಗುತ್ತದೆ. ಈ ಥರ ಆಗಿದ್ರೇನು ಎದೆ ನೋವಿನಲ್ಲಿ ಏನೋ ಒಂದು ತೊಂದರೆ ಆಗುತ್ತದೆ, ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತದೆ, ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಅದಕ್ಕೋಸ್ಕರ ಆ ಥರ ಬಂದಿದ್ರೆ ಏನು ಮಾಡಬೇಕು, ಯಾರಿಗೆ ಬರುತ್ತದೆ, ಈ ಥರ ಯಾರಿಗನ್ನ ಈ ಥರ ಬಂದಿದ್ರೆ ತಕ್ಷಣ ಏನು ಮಾಡಬೇಕು, ಅರ್ಜೆಂಟ್ ಏನು ಮಾಡಬೇಕು, ಬೇಗ ಏನು ಮಾಡಬೇಕಂದ್ರೆ ಏನಂದರೆ ಇನ್ನೊಂದು ಥರ ಯಾವ ಥರ ಬರುತ್ತದೆ ಅಂದರೆ ಎದೆ ನೋವು ಜಾಸ್ತಿ ಆಗುತ್ತದೆ. ಎದೆನಲ್ಲಿ ಲೆಫ್ಟ್ನಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನೋವು ಆಗುತ್ತದೆ, ಕಮ್ಮಿ ಆಗುತ್ತದೆ, ನೋವು ಆಗುತ್ತದೆ, ಕಮ್ಮಿ ಆಗುತ್ತದೆ. ಈ ಥರ ಆಗಿದ್ರೆ ಏನಂದರೆ ಅದು ಏನೋ ಜಾಸ್ತಿ ಎಫೆಕ್ಟ್ ಆಗಿದೆ ಅಂತ. ಆ ಥರ ಬಂದಿದ್ರೆ ಅದು ಜಾಸ್ತಿ ಡೇಂಜರ್ ಆಗುತ್ತದೆ. ಒಂಥರ ನೋವು ಆಗೋದು, ಕಮ್ಮಿ ಆಗೋದು, ಒಂದೊಂದು ಸತಿ ಜಾಸ್ತಿ ಆಗೋದು. ಈ ಥರ ಲೆಫ್ಟ್ನಲ್ಲಿ ರೈಟ್ನಲ್ಲಿ ಹಿಂದಗಡೆ ಆ ಥರ ಏನೋ ಒಂದು ನೋವು ಆಗಿದ್ರೆ ಅದು ಏನೋ ಎಫೆಕ್ಟ್ ಆಗಿದೆ ಅಂತ ಬಾಡಿನಲ್ಲಿ. ಅದು ಏನಕ್ಕೂ ಬರುತ್ತದೆ ಅಂದರೆ ನಾವು ಏನನ್ನ ಈ ಥರ ಪಾಯ್ಸನ್ಗಳು ಐಟಮ್ಗಳು ಈ ಥರ ಇನ್ಫೆಕ್ಷನ್ ಆಗಿರೋದು, ಈ ಥರ ಐಟಮ್ಗಳು ಜಾಸ್ತಿ ತಿಂದಿದ್ರೆ ಆ ಥರ ಜಾಸ್ತಿ ಆಗುತ್ತದೆ. ಅದು ಏನೋ ಒಂದು ಸ್ವಲ್ಪ ತಿಂದಿದ್ರೆ ಅದು ಏನಾಗುತ್ತದೆ, ಸ್ವಲ್ಪ ಗೊತ್ತಾಗುತ್ತದೆ, ಏನೋ ಒಂದು
ಎದೆನಲ್ಲಿ ಏನೋ ಒಂದು ನೋವು ಆಗೋದು, ಈ ಥರ ಸ್ವಲ್ಪ ಸ್ವಲ್ಪ ಆಗುತ್ತದೆ. ಏನನ್ನ ಆ ಥರ ಜಾಸ್ತಿ ತಿಂದಿದ್ರೆ ಜಾಸ್ತಿ ಇದ್ರೆ ಅದು ಏನಾಗುತ್ತೆ ಅಂದರೆ ತಿಂತಾ ಇದ್ರೇನೋ ಗೊತ್ತಾಗೋದಿಲ್ಲ. ಅದು ತಿಂದಿದ ಮೇಲೆ 1 ಗಂಟೆ, ಒಂದು ಅರ್ಧ ಗಂಟೆ ಇರಲಿ, ಒಂದು 2 ಗಂಟೆ ಇರಲಿ, ಒಂದು 3 ಗಂಟೆ ಇರಲಿ, ಒಂದು ಸಾಯಂಕಾಲ ಇರಲಿ, ಮತ್ತೆ ಗೊತ್ತಾಗುತ್ತದೆ ಏನಂದರೆ ಅದು ಏನೋ ಎಫೆಕ್ಟ್ ಆಗುತ್ತಾ ಇದೆ, ನಮಗೆ ಎದೆನಲ್ಲಿ ಏನೋ ಒಂದು ನೋವು ಆಗುತ್ತಾ ಇದೆ ಅಂತ ಗೊತ್ತಾಗುತ್ತದೆ. ಆ ಥರ ಬಂದಿದ್ರೆ ಒಳ್ಳೆ ಡೇಂಜರು. ಆ ಥರ ಬಂದಿದ್ರೆ ಏನು ಮಾಡಬೇಕು, ಏನು ಮಾಡಿದರೆ ನಮಗೆ ಒಳ್ಳೆ ಆಗುತ್ತದೆ ಏನಂದರೆ, ಈ ಥರ ಬರೋ ಕಾರಣ ಏನಂದರೆ, ಎದೆ ನೋವು ಬರೋ ಕಾರಣ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಈ ಥರ ಏನಕ್ಕೆ ಬರುತ್ತದೆ ಅಂದರೆ, ಇದು ಏನೋ ಒಂದು ಬಾಡಿನಲ್ಲಿ ನಾವು ತಿನ್ನೋ ಐಟಮ್ಗಳು ಏನನ್ನ ಇನ್ಫೆಕ್ಷನ್ ಆಗಿದ್ರೆ ಈ ಥರ ಆಗುತ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಾಂದರೆ ಯಾರಿಗೆ ಈ ಥರ ಹಾರ್ಟ್ ಅಟ್ಯಾಕ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಎದೆ ನೋವು ಯಾರಿಗೆ ಆಗೋದಿಲ್ಲ. ಏನಂದರೆ ಈ ಥರ ಇನ್ಫೆಕ್ಷನ್ ಏನನ್ನ ಆಗಿದ್ರೇನು ತಿನ್ನೋ ಐಟಮ್ಗಳಲ್ಲಿ ಪಾಯ್ಸನ್ ಐಟಮ್ಗಳು ಇರಲಿ, ಏನನ್ನ ಇನ್ಫೆಕ್ಷನ್ ಆಗಿರೋದು ಈ ಥರ ಐಟಮ್ಗಳನ್ನ ತಿಂದಿದ್ರೇ ಈ ಥರ ಆಗೋದು, ಇಲ್ಲಾಂದರೆ ಆಗೋಕ್ಕೆ ಕಾರಣನೇ ಇಲ್ಲ. ಈ ಥರ ಯಾರನ್ನ ಎದೆ ನೋವು ಆಗಿದ್ರೆ ಅದು ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಇದು ಒಂದೊಂದು ಸತಿ 2 ಸತಿ ಒಂದು ಥರ 2 ಥರ 3 ಥರ 4 ಥರ ಈ ಥರ ಬರುತ್ತಾ ಇರ್ತದೆ. ಅದು ಬಂದಿದ್ರೆ ತಕ್ಷಣವೇ ಏನು ಮಾಡಬೇಕು, ಒಂದೊಂದು ಸತಿ ಏನಾಗುತ್ತದೆ ಅಂದರೆ, ಒಂದು ಸೂಜಿ ಚುಚ್ಚಿದ್ರೆ ಯಾವ ಥರ ನೋವು ಆಗುತ್ತದೆ, ಆ ಥರ ಒಂದೊಂದು ಸತಿ ಸ್ವಲ್ಪ ಆಗುತ್ತದೆ ಎದೆನಲ್ಲಿ. ಆ ಥರ ಆಗಿದ್ರೆ ನಾವು ಅರ್ಥ ಮಾಡ್ಕೋಬೇಕು, ಏನೋ ಒಂಥರ ಆಗ್ತಾ ಇದೆ ಎದೆನಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಯಾರನ್ನ ಇರಲಿ, ಎಲ್ಲನ್ನ ಇರಲಿ, ಅವರು ಯಾವ ಕೆಲಸನ ಮಾಡ್ತಾ ಇರಲಿ, ಆ ಕೆಲಸ ಬಿಟ್ಟು ಏನು ಮಾಡಬೇಕಂದ್ರೆ, ಎಲ್ಲರೂ ಆ ಥರ ಏನು ಮಾಡಬೇಕಂದ್ರೆ, ಒಂದು ಎಳೆ ಅಡಿಕೆ ಸುಣ್ಣ, ಒಂದು 2-3 ಎಲೆ ಅಡಿಕೆ ಸ್ವಲ್ಪ ತಗೊಂಡು ಸುಣ್ಣ ಹಾಕ್ಕೊಂಡು ಅದು ಏನು ಹಾಕೋಂದರೆ ಅಗದು ಉಗ್ಗಿಬೇಕು. ಉಗ್ಗಿದ್ರೆ ಏನಾಗುತ್ತೆ ಅಂದರೆ, ಅದು ಬಾಡಿನಲ್ಲಿ ಏನನ್ನ ಪಾಯ್ಸನ್ ಇದ್ದರೆ ಅದು ಬಂದ್ಬಿಡ್ತದೆ. ಅದು ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಉಗ್ಗಿಬೇಕು. ಉಗ್ಗಿದ್ರೆ ಏನಾಗುತ್ತೆ ಅಂದರೆ, ಬಾಡಿನಲ್ಲಿ ಏನನ್ನ ಪಾಯ್ಸನ್ ಇದ್ದರೆ ಬಂದ್ಬಿಡ್ತದೆ, ಇಲ್ಲಾಂದರೆ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ತಕ್ಷಣವೇ ಯಾರಿಗನ್ನ ಗೊತ್ತಾಗಿದ್ರೆ ಸೂಜಿನಲ್ಲಿ ಚುಚ್ಚಿದ್ರೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಅದು ಸ್ವಲ್ಪ ಆಗುತ್ತದೆ ಎದೆನಲ್ಲಿ. ಆ ಥರ ಆಗಿದ್ರೆ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ಹಂಗೆ ಬಿಟ್ಬಿಟ್ಟಿದ್ರೆ ಏನಾಗುತ್ತೆ ಅಂದರೆ, 1 ಗಂಟೆ ಇರಲಿ, 2 ಗಂಟೆ ಇರಲಿ, ಇಲ್ಲಾಂದರೆ ಮಧ್ಯಾಹ್ನ ಇರಲಿ, ಸಾಯಂಕಾಲ ಇರಲಿ, ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತದೆ. ಆ ಥರ ಜಾಸ್ತಿ ಆಗಿದ್ದರೆ ಏನಾಗುತ್ತೆ ಅಂದರೆ, ಒಂದು ಸತಿ ಹಾರ್ಟ್ ಅಟ್ಯಾಕ್ ಬಂದುಬಿಡ್ತದೆ, ಹಾರ್ಟ್ನಲ್ಲಿ ಪ್ರಾಬ್ಲಮ್ ಆಗುತ್ತದೆ, ಒಳ್ಳೆ ಜಾಸ್ತಿ ಆಗುತ್ತದೆ, ಎದೆ ನೋವು ಜಾಸ್ತಿ ಆಗುತ್ತದೆ. ಮತ್ತು ಏನು ಮಾಡಬೇಕಂದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಸ್ವಲ್ಪ ಏನನ್ನ ಆ ಥರ ಸೂಜಿನಲ್ಲಿ ಚುಚ್ಚಿದ್ರೆ ಯಾವ ಥರ ಗೊತ್ತಾಗುತ್ತದೆ, ನಮಗೆ ಯಾವ ಥರ ನೋವು ಆಗುತ್ತದೆ. ಆ ಥರ ಎದೆನಲ್ಲಿ ಏನನ್ನ ನೋವು ಆಗಿದ್ರೆ ಏನು ಮಾಡಬೇಕು, ಅರ್ಜೆಂಟ್ ಏನು ಮಾಡಬೇಕಂದ್ರೆ, ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅಗದು ಉಗ್ಗಿಬೇಕು. ಉಗ್ಗಿದ್ರೆ ಏನು ಆಗೋದಿಲ್ಲ. ಒಂದು 0.5% ಇರಲಿ, ಒಂದು ಅರ್ಧ ಪಾಯ್ಸನ್ ಇರಲಿ ಬಾಡಿನಲ್ಲಿ, ಅದು ಆಚೆ ಬಂದ್ಬಿಡ್ತದೆ. ಇಲ್ಲಾಂದರೆ ಇಲ್ಲಾಂದರೆ ಹಂಗೆ ಆ ಥರನೇ ಇರುತ್ತದೆ. ಹಂಗೆ ಬಿಟ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಆಗುತ್ತದೆ. ಏನಂದರೆ, ಒಂಥರ ಸುಸ್ತಾಗುತ್ತದೆ, ಒಂಥರ ಆಯಾಸ ಕಮ್ಮಿ ಆಗುತ್ತದೆ. ಅದು ಬಾಡಿನಲ್ಲಿ ಒಂದು ಸುಸ್ತು ಆಗಿದ್ದರೆ ಉಸಿರು ಏನನ್ನ ಕಮ್ಮಿ ಆಗಿದ್ರೆ, ಉಸಿರಾಟ ಏನನ್ನ ಕಮ್ಮಿ ಆಗಿದ್ರೂ ಈ ಥರ ಡೇಂಜರ್ ಆಗುತ್ತದೆ. ಎದೆ ನೋವು ಆಗೋದು ಈ ಥರ ಎದೆನಲ್ಲಿ ಡೇಂಜರ್ ಆಗುತ್ತದೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತದೆ, ಹಾರ್ಟ್ ಅಟ್ಯಾಕ್ ಬರುತ್ತದೆ. ಅದಕ್ಕೋಸ್ಕರ ಏನನ್ನ ಉಸಿರಾಟ ಕಮ್ಮಿ ಆಗಿದ್ರೇನು ಈ ಥರ ಡೇಂಜರ್ ಆಗುತ್ತದೆ. ಇನ್ನೊಂದು ಏನಂದರೆ, ಈ ಥರ ಬಂದಿದ್ರೆ ಅದಕ್ಕೂ ಏನು ಮಾಡಬೇಕಂದ್ರೆ, ತಕ್ಷಣ ಅರ್ಜೆಂಟು ಏನು ಮಾಡಬೇಕಂದ್ರೆ, ಒಂದು ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅಗದು ಉಗ್ಗಿದ್ರೆ ಅದು ಏನಾಗೋದಿಲ್ಲ. 1 ಸತಿ ಇರಲಿ, 2 ಸತಿ ಇರಲಿ, 3 ಸತಿ ಇರಲಿ, ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಉಗ್ಗಿಬೇಕು. ಉಗ್ಗಿದ್ರೆ ಏನನ್ನ ಬಾಡಿನಲ್ಲಿ ಈ ಥರ ಸುಸ್ತು ಏನನ್ನ ಡೇಂಜರ್ ಆಗಿದ್ರೆ ಅದೂ ಬಂದ್ಬಿಡುತ್ತದೆ. ಯಾಕನ್ನ ಎಲ್ಲಿಂದ ಇರಲಿ, ಏನನ್ನ ಈ ಥರ ಎದೆ ನೋವು ಆಗಿದ್ರೆ ಏನು ಮಾಡಬೇಕಂದ್ರೆ,
ತಕ್ಷಣವೇ ಮಾಡಬೇಕು. ಏನು ಮಾಡಬೇಕು, ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅದು ಅಗದು ಉಗ್ಗಿಬೇಕು. ಉಗ್ಗಿದ್ರೇನು ಏನು ಆಗೋದಿಲ್ಲ, ಇಲ್ಲಾಂದರೆ ಒಳ್ಳೆ ಡೇಂಜರ್ ಆಗುತ್ತದೆ. ಯಾವ ಥರ 1, 2, 3 ಥರ ಈ ಥರ ಬರುತ್ತಾ ಇರುತ್ತದೆ ಎದೆ ನೋವು. ಆ ಥರ ಬಂದಿದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಏನೋ ಒಂದು ಇನ್ಫೆಕ್ಷನ್ ಆಗ್ತಾ ಇದೆಯಾ ಅಂತ. ಹಾಗೆ ಬಿಟ್ಬಿಟ್ಟಿದ್ರೆ ಏನೋ ಸ್ವಲ್ಪ ಏನೋ ಚುಚ್ಚಿದ ಥರ ಗೊತ್ತಾಯಿತು, ಏನೋ ಚುಚ್ಚಿದ ಥರ ಏನೋ ಸೂಜಿ ಚುಚ್ಚಿದ್ರೆ ಯಾವ ಥರ ನೋವು ಆಗುತ್ತದೆ. ಆ ಥರ ಏನೋ ಆಗಿದೆಯೇ, ಇನ್ನೂ ಒಂದೊಂದು ಸತಿ ಆಗುತ್ತದೆ, ಒಂದೊಂದು ಸತಿ ಕಮ್ಮಿ ಆಗುತ್ತದೆ, ಒಂದೊಂದು ಸತಿ ಈ ಥರ ಆಗುತ್ತದೆ, ಒಂದೊಂದು ಸತಿ ಕಮ್ಮಿ ಆಗುತ್ತದೆ. ಆ ಥರ ಆಗಿದ್ರೇನು ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅಗದು ಉಗ್ಗಿದ್ರೆ ಏನಾಗೋದಿಲ್ಲ. ಇಲ್ಲ ಅಂದರೆ ಹಂಗೆ ಬಿಟ್ಬಿಟ್ಟಿದ್ರೆ ಏನೋ ಕಮ್ಮಿ ಆಗಿದೆಯೇ, ಏನೋ ಒಂದು ಸತಿ ಆಯಿತು ಅಂತ ಬಿಟ್ಬಿಟ್ಟಿದ್ರೆ ಏನಾಗುತ್ತದೆ, ಅದು 2 ಗಂಟೆ ಇರಲಿ, 3 ಗಂಟೆ ಇರಲಿ, ಅರ್ಧ ದಿನ ಇರಲಿ, 1 ದಿನ ಇರಲಿ, ಅದು ಇನ್ನೂ ಜಾಸ್ತಿ ಆಗುತ್ತದೆ. ನೈಟ್ನಲ್ಲಿನೂ ಏನನ್ನ ಆಗಿದ್ರೆ ಏನು ಮಾಡಬೇಕು ನೈಟ್ನಲ್ಲಿ ಏನನ್ನ ಈ ಥರ ಆಗಿದ್ರೆ ಯಾರನ್ನ ಇರಲಿ, ಯಾವ ಬೀದಿನಲ್ಲಿ ಇರಲಿ, ಅವ್ರು ದುಕಾನಲ್ಲಿ ಹೋಗಿ ತಗೋಬೇಕು ಅರ್ಜೆಂಟು. ಏನಂದರೆ ಎಳೆ ಅಡಿಕೆ ಸುಣ್ಣ ಅದು ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಏನು ಮಾಡಬೇಕು, ಅಗದು ಏನು ಮಾಡಬೇಕು, ಉಗ್ಗಿಬೇಕು. ಉಗ್ಗಿದ್ರೆ ಏನಾಗೋದಿಲ್ಲ. ಮತ್ತೆ 1 ಗಂಟೆ ಇರಲಿ, ಒಂದು ಅರ್ಧ ಗಂಟೆ ಇರಲಿ, ಮತ್ತೆ ನೀರು ಕುಡಿ. ಮತ್ತು ಏನನ್ನ ತಿಂದಿದ್ರೆ ಮತ್ತೆ ಈ ಥರ ಮತ್ತೇನು ಮಾಡಬೇಕು. ಏನಂದರೆ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಏನಾಗಬೇಕು, ಅಗದು ಉಗ್ಗಿಬೇಕು. ಉಗ್ಗಿದ್ರೆ ಏನಾಗೋದಿಲ್ಲ. ಇಲ್ಲ ಅಂದರೆ ಏನಾಗುತ್ತದೆ ಅಂದರೆ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಬರುತ್ತದೆ. ಹಾಗೆ ಬಿಟ್ಬಿಟ್ಟಿದ್ರೆ ಜಾಸ್ತಿ ಡೇಂಜರ್ ಆಗುತ್ತದೆ. ಆ ಥರ ಯಾರನ್ನ ಬಂದಿದ್ರೆ ಈ ಥರ ಮಾಡಬೇಕು. ಯಾವ ಥರ ಮಾಡಬೇಕು, ಎಳೆ ಅಡಿಕೆ ಸುಣ್ಣ ಒಳ್ಳೆಯದು ತಗೋಬೇಕು. ಅಡಿಕೆ ಯಾವುದೋ ಕಲರ್ ಅಡಿಕೆ ಬರ್ತಾ ಇರುತ್ತದೆ, ಆ ಥರ ನೋಡಿ ತಗೋಬೇಕು. ಒಂಥರ ಬರುತ್ತದೆ ಅಡಿಕೆ, ಒಂಥರ ಕಲರು ಸ್ವಲ್ಪ ಹಾಕಿರ್ತಾರೆ, ಆ ಥರ ಅಡಿಕೆ ತಗೋಬೇಕು. ಸುಣ್ಣನೂ ಯಾವ ಥರ ಬರ್ತಾ ಇರ್ತದೆ ಅಂದರೆ ಒಂದು ಸುಣ್ಣ ಪ್ಯಾಕೆಟ್ನಲ್ಲಿನೂ ನೋಡಿ ತಗೋಬೇಕು. ಯಾರನ್ನ ಇರಲಿ, ಒಂದು ಪ್ಯಾಕೆಟು ಸುಣ್ಣ ಮನೆಯಲ್ಲಿ ಇಟ್ಟಿದ್ರೆ 1 ವರ್ಷ ಇರಲಿ ಏನಾಗೋದಿಲ್ಲ, ಏನು ಖರಾಬ್ ಆಗೋದಿಲ್ಲ. ಆ ಥರನೇ ಇರುತ್ತದೆ ಅಡಿಕೆನೂ ಒಂದು 1/4 kg ಇರಲಿ, ಒಂದು ಅರ್ಧ kg ಇರಲಿ, 1 kg ಇರಲಿ, ಮನೆಯಲ್ಲಿ ತಗೊಂಡು ಇಟ್ಟಿದ್ರೆ ಏನಾಗೋದಿಲ್ಲ. 1 ತಿಂಗಳಿರಲಿ, 1 ವರ್ಷ ಇರಲಿ ಏನಾಗೋದಿಲ್ಲ. ಆ ಥರನೇ ಇರುತ್ತದೆ. ಎಳೆನೂ ಅಷ್ಟೇ, ಎಳೆನೂ ಒಂದು ಅರ್ಧ ಕಟ್ಟ ಇರಲಿ, 1 ಕಟ್ಟ ಇರಲಿ, ತಗೊಂಡು ನೀರಿನಲ್ಲಿ ಕ್ಲೀನ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟಿದ್ರೆ ಒಂದು 10 ದಿನ ಆ ಥರನೇ ಇರುತ್ತದೆ, ಏನು ಖರಾಬ್ ಆಗೋದಿಲ್ಲ. ಸುಣ್ಣ ಪ್ಯಾಕೆಟ್ಗಳು, ಸುಣ್ಣ ಟ್ಯೂಬ್ಗಳು ಇರುತ್ತದೆ, ಡಬ್ಬಿಗಳು ಇರುತ್ತದೆ, ಅದನ್ನು ನೋಡಿ ತಗೋಬೇಕು. ಅದರಲ್ಲಿ ಏನಂದರೆ ಆ ಥರ ಒಂದು ಎಳೆ ಅಡಿಕೆಯಲ್ಲಿ ಅದು ಸುಣ್ಣ ಹಾಕ್ಕೊಂಡು ಅದು ಅಗದು ಆಗ್ತಾ ಇದ್ದರೆ ಅದು ನೋರಿನಲ್ಲಿ ಹಾಕ್ಕೊಂಡು ಅಗಿದ್ರೆ ಏನಾಗುತ್ತೆ ಅಂದರೆ ಏನನ್ನ ಒಂದು ಡ್ರಾಪ್ ಇರಲಿ, ಒಂದು 2 ಡ್ರಾಪು ಅದು ಬಾಡಿನಲ್ಲಿ ಹೋಗಿದ್ರೇನು, ಏನನ್ನ ಸುಣ್ಣನಲ್ಲಿ ಇನ್ಫೆಕ್ಷನ್ ಆಗಿದ್ರೇನು ಅದನ್ನು ಏನಾಗುತ್ತೆ ಅಂದರೆ ಎದೆ ನೋವು ಆಗುತ್ತದೆ, ಎದೆನಲ್ಲಿ ಡೇಂಜರ್ ಆಗುತ್ತದೆ, ಹಾರ್ಟ್ನಲ್ಲಿ ಪ್ರಾಬ್ಲಮ್ ಆಗುತ್ತದೆ, ಹಾರ್ಟ್ ಅಟ್ಯಾಕ್ ಬರುತ್ತದೆ. ಈ ಥರ ಸುಣ್ಣಗಳನ್ನು ನಾವು ನೋಡಿದ್ದೀವಿ, ಈ ಥರ ಬರ್ತಾ ಇದೆಯೇ, ಅದಕ್ಕೋಸ್ಕರ ಸುಣ್ಣನು ನೋಡಿ ತಗೋಬೇಕು. ಒಳ್ಳೇದಿದೆಯಾ, ಇದು ಒಳ್ಳೇದಿಲ್ಲ ಅಂತ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ಸುಣ್ಣನು ಒಂದು ಒಳ್ಳೇದು ತಗೋಬೇಕು. ಇನ್ನೊಂದು ಏನಂದರೆ ಸುಣ್ಣನಲ್ಲಿನೂ ಒಂದು ಫುಲ್ಲು ನಶ ಬರುತ್ತದೆ. ಒಂದು ಸತಿ ಹಾಕ್ಕೊಂಡು ಯಾರನ್ನ ಹೋಗ್ತಾ ಇದ್ರೆ, ಗಾಡಿ ಓಡಿಸ್ತಾ ಇದ್ರೇನು, ಎಲ್ಲಿನ ಹೋಗ್ತಾ ಇದ್ರೇನು ಆ ಥರ ಫುಲ್ ನಶ ಬಂದುಬಿಡ್ತದೆ. ಆ ಥರನೂ ಸುಣ್ಣ ಬರ್ತಾ ಇದೆಯೇ, ಆ ಸುಣ್ಣ ಇಲ್ಲ ಇರಲಿ. ಇನ್ನೊಂದು ತಲೆನಲ್ಲಿನೂ ಏನನ್ನ ಒಂದು ಡೇಂಜರ್ ಆಗುತ್ತದೆ, ತಲೆ ಏನಾಗುತ್ತದೆ ಒಳ್ಳೆ ಹೀಟ್ ಆಗುತ್ತದೆ. ಆ ಥರನೂ ಸುಣ್ಣ ಬರ್ತಾ ಇದೆಯೇ, ಅದು ನೋಡಿ ತಗೋಬೇಕು. ಈ ಥರ ಎದೆ ನೋವು ಬರಲ ಕಾರಣ ಏನಂದರೆ ನಮ್ಮ ಬಾಡಿನಲ್ಲಿ ಏನು ಹೋಗುತ್ತಾ ಇದೆ ಇನ್ಫೆಕ್ಷನ್ ಐಟಮ್ಗಳು, ಪಾಯ್ಸನ್ ಐಟಮ್ಗಳು, ಅದೇ ನಮಗೆ ಎದೆ ನೋವು ಎಫೆಕ್ಟ್ ಆಗುತ್ತಾ ಇದೆ. ಇಲ್ಲ ಅಂದರೆ ಯಾರಿಗೆ ಏನೂ ಆಗೋದಿಲ್ಲ. ಯಾರಿಗನ್ನ ಈ ಥರ ಬಂದಿದ್ರೆ, ಎದೆ ನೋವು ಆಗಿದ್ರೆ, ಹಾರ್ಟ್ ಪ್ರಾಬ್ಲಮ್ ಆಗಿದ್ರೆ, ಏನೋ ಒಂದು ಸೂಜಿನಲ್ಲಿ ಚುಚ್ಚಿದ್ರೆ ಯಾವ ಥರ ನೋವು ಆಗುತ್ತದೆ, ಆ ಥರ ಏನನ್ನ ಆಗಿದ್ರೆ ತಕ್ಷಣವೇ ಅರ್ಜೆಂಟು ಏನು ಮಾಡಬೇಕಂದ್ರೆ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಒಂದು ಗ್ಲಾಸ್ ನೀರಟ್ಟು ಉಜ್ಜಿಬೇಕು. ಈ ಥರ ಅಗದು ಉಜ್ಜಿಬೇಕು. ಇಲ್ಲ ಅಂದರೆ ಉಗ್ಗಿದ್ರೆ ಏನು ಆಗೋದಿಲ್ಲ. ಇಲ್ಲ ಅಂದರೆ ಏನೋ ಒಂದು ಡೇಂಜರ್ ಆಗುತ್ತದೆ. ಎಲ್ಲರೂ ಈ ಥರ ಮಾಡಬೇಕು. ಏನಂದರೆ ನಾವು ಹೇಳ್ತಾ ಇರೋದು ಏನಂದರೆ ಎಲ್ಲರೂ ಅಭ್ಯಾಸ ಹಾಕ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಎಳೆ ಅಡಿಕೆ ಸುಣ್ಣ ಯಾರು ಅಭ್ಯಾಸ ಹಾಕ್ಕೊಂಡು ಈ ಥರ ಉಗ್ಗಿಬೇಕು ಅಂತ ಹೇಳ್ತಾ ಇಲ್ಲ. ಯಾರ್ಕನ್ನ ಈ ಥರ ಬಂದಿದ್ರೆ
ಯಾರ್ಕನ್ನ ಎದೆ ನೋವು ಬಂದಿದ್ರೆ ಅವ್ರು ಮಾಡಿದರೆ ಅವ್ರಿಗೆ ಒಳ್ಳೆ ಆಗುತ್ತದೆ. ಇಲ್ಲಾಂದರೆ ಅಭ್ಯಾಸ ಹಾಕ್ಕೋಬಾರ್ದು. ಅಭ್ಯಾಸ ಹಾಕೋದ್ರೇನು ಒಳ್ಳೆ ಡೇಂಜರ್ ಆಗುತ್ತದೆ, ಒಳ್ಳೆ ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಯಾರೂ ಅಭ್ಯಾಸ ಹಾಕ್ಕೋಬಾರ್ದು. ಯಾರ್ಕನ್ನ ಈ ಥರ ಬಂದಿದ್ರೆ, ಯಾರ್ಕನ್ನ ಎದೆ ನೋವು ಆಗಿದ್ರೆ, ಏನನ್ನ ಡೇಂಜರ್ ಆಗಿದ್ರೆ ಅದು ಗೊತ್ತಾಗುತ್ತದೆ. ಯಾರಿಗೂ ಬರುತ್ತದೆ ಅವ್ರಿಗೇ ಫಸ್ಟು ಗೊತ್ತಾಗುತ್ತದೆ. ಅವ್ರು ಬಂದಿದ್ದ ತಕ್ಷಣವೇ ಈ ಥರ ಮಾಡಿದರೆ ಯಾರಿಗೆ ಏನಾಗೋದಿಲ್ಲ. ಇಲ್ಲ ಅಂದರೆ ಏನಾಗುತ್ತದೆ, ಹಂಗೆ ಬಿಟ್ಬಿಟ್ಟಿದ್ರೆ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಹಂಗೆ ಬಿಟ್ಬಿಟ್ರೆ ಏನಾಗುತ್ತದೆ, ಒಳ್ಳೆ ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ಏನನ್ನ ಸ್ವಲ್ಪ ನಮಗೆ ಗೊತ್ತಾಗಿದ್ರೇನು ಎದೆ ನೋವು ಏನನ್ನ ಆಗಿದ್ರೆ ಈ ಥರ ಮಾಡಬೇಕು. ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅಗುದು ಉಗ್ಗಿಬೇಕು. 1 ಗ್ಲಾಸ್ ನೀರಷ್ಟು ಉಗ್ಗಿದ್ರೆ ಏನು ಡೇಂಜರ್ ಆಗೋದಿಲ್ಲ, ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ಒಳ್ಳೆ ಆಗುತ್ತದೆ. ಎಳೆನು ಒಳ್ಳೆಯದು ತಗೋಬೇಕು. ಎಳೆ ಒಂದೊಂದು ಸತಿ ಏನಾಗುತ್ತಂದರೆ ಒಂದು ದಪ್ಪ ಥರ ಬರುತ್ತದೆ ಎಳೆ. ಅದು ಏನೋ ಮೇಲೆ ಅದು ಎಳೆ ಮೇಲೆ ಏನಾಗುತ್ತದೆ ಅಂದರೆ ಬಬ್ಬಲ್ಸ್ ಥರ ಇರುತ್ತದೆ. ಆ ಥರ ಎಳೆನು ತಿಂದಿದ್ರೆ ಏನಾಗುತ್ತಂದರೆ ನೋಟ್ನಲ್ಲಿ ಹಾಕಿದರೆ ಏನಾಗುತ್ತಂದರೆ ಒಳ್ಳೆ ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಒಳ್ಳೆ ಎಳೆ ತಗೋಬೇಕು. ನೀರಿನಲ್ಲಿ ಅದು ಕ್ಲೀನ್ ಮಾಡಿ ಒಂದು ಬಟ್ಟೆನಲ್ಲಿ ಏನನ್ನ ಆ ಥರ ಕ್ಲೀನ್ ಮಾಡಿ ಪ್ಲಾಸ್ಟಿಕ್ ಕವರ್ನಲ್ಲಿ ಮನೆಯಲ್ಲಿ 10 ದಿನ ಇಟ್ಟಿದ್ರೆ ಒಂದು 20 ರೂಪಾಯಿ 50 ರೂಪಾಯಿ ಒಂದು ಎಳೆ ತಗೊಂಡು ಅದು ನೀರಿನಲ್ಲಿ ಕ್ಲೀನ್ ಮಾಡಿ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟಿದ್ರೆ ಅದು ಯಾವ ಥರ ಇರುತ್ತದೆ ಅದೇ ಥರ ಇರುತ್ತದೆ, ಏನು ಡೇಂಜರ್ ಆಗೋದಿಲ್ಲ. ಅದು ಏನನ್ನ ಯಾರಿಗನ್ನ ಈ ಥರ ಪ್ರಾಬ್ಲಮ್ ಬಂದಿದ್ರೆ ಈ ಥರ ಮಾಡಿದರೆ ಯಾರಿಗೆ ಏನು ತೊಂದರೆ ಆಗೋದಿಲ್ಲ. ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಬರಲ್ಲ. ಹಾರ್ಟ್ ಅಟ್ಯಾಕ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಯಾರಿಗೂ ಈ ಥರ ಬರೋಕ್ಕೆ ಚಾನ್ಸೇ ಇಲ್ಲ. ಈ ಥರ ಯಾರಿಗನ್ನ ಸ್ವಲ್ಪ ಬಂದಿದ್ರೇನು ಅವ್ರು ತಕ್ಷಣ ಅರ್ಜೆಂಟು ಈ ಥರ ಮಾಡಬೇಕು. ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅಗದು ಉಗ್ಗಿದ್ರೆ ಏನು ಆಗೋದಿಲ್ಲ. ಇನ್ನೊಂದು ಏನಂದರೆ ಈ ಥರ ಯಾಕನ್ನ ಬಂದಿದ್ರೆ ಅವ್ರು ತಕ್ಷಣವೇ ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಯಾಕೆ ಏನಾಗೋದಿಲ್ಲ, ಯಾರಿಗೂ ಬರುತ್ತದೆ ಎದೆ ನೋವು ಇರಲಿ, ಹಾರ್ಟ್ ಅಟ್ಯಾಕ್ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಯಾರಿಗೂ ಬರುತ್ತದೆ ಅವ್ರಿಗೆ ಗೊತ್ತಾಗುತ್ತದೆ. ಆ ಥರ ಬಂದಿದ್ರೆ ಅವ್ರು ತಕ್ಷಣವೇ ಈ ಥರ ಮಾಡಿದರೆ ಏನಾಗೋದಿಲ್ಲ. ಏನೋ ಸ್ವಲ್ಪ ಎದೆ ನೋವು ಆಗಿದ್ರೆ ಒಂದು ಸತಿ ತಿಂದಿದ್ರೆ ಒಂದು ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಈ ಥರ 1 ಗ್ಲಾಸ್ ನೀರು ಉಗ್ಗಿದ್ರೆ ಏನು ಆಗೋದಿಲ್ಲ. ಏನನ್ನ ಜಾಸ್ತಿ ಆಗಿದ್ರೆ 2 ಸತಿ 3 ಸತಿ ತಿನ್ನಬೇಕು. ತಿಂದಿದ್ರೆ ಈ ಥರ ಏನು ಆಗೋದಿಲ್ಲ. ಒಂದೊಂದು ಸತಿ ಏನಾಗುತ್ತದೆ ಅಂದರೆ ಏನನ್ನ ಎದೆ ನೋವು ಆಗಿದ್ಮೇಲೆ ಯಾರನ್ನ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು 1 ಗ್ಲಾಸ್ ಅಷ್ಟು ನೀರು ಉಗ್ಗಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ ಮತ್ತೆ ಗೊತ್ತಾಗುತ್ತದೆ, ಮತ್ತೆ ಏನಾಗುತ್ತದೆ, ಮತ್ತೆ ಜಾಸ್ತಿ ಆಗುತ್ತದೆ. ಆ ಥರ ಏನಾಗುತ್ತೆ ಅಂದರೆ ಏನಪ್ಪ ನಾವು ತಿಂದಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಅದು ಗೊತ್ತಾಗಿದ್ರೆ ಮತ್ತೆ ಒಂದು ನೀರು ಕುಡಿ, ಇಲ್ಲ ಅಂದರೆ ಏನನ್ನ ತಿನ್ನಿ, ಒಂದು ಅರ್ಧ ಗಂಟೆ ಮೇಲೆ ಇರಲಿ 1 ಗಂಟೆ ಮೇಲೆ ಇರಲಿ, ಮತ್ತೆ ಈ ಥರ ಮಾಡಿಬೇಕು ಎಳೆ ಅಡಿಕೆ ಸುಣ್ಣ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಂಗೆ ಬಿಟ್ಬಿಟ್ಟಿದ್ರೆ ಏನೋ ಇನ್ನೂ ಜಾಸ್ತಿ ಆಗುತ್ತದೆ. ಅದು ಏನು ಬಂದರೆ ಒಂದು ಸತಿ ಏನನ್ನ ಎದೆ ನೋವು ಆಗಿದ್ರೆ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಈ ಥರ ಉಗ್ಗಿದ್ರೆ ಅದು ಇನ್ನೂ ಜಾಸ್ತಿ ಏನಕ್ಕಂದರೆ ಆಗೋದು ಅದು ನಿಮ್ಗೆ ಗೊತ್ತಾಗುತ್ತದೆ. ಏನಂದರೆ ಇನ್ನೂ ಇದೆಯೇ ನಿಮ್ಮ ಬಾಡಿನಲ್ಲಿ ಆ ಥರ ನಿಮ್ಗೆ ಗೊತ್ತಾಗುತ್ತದೆ. ಏನನ್ನ ಒಂದು ಗಾಯ ಆಗಿದ್ರೆ ಅದರ ಮೇಲೆ ಏನನ್ನ ಒಂದು ಟಿಂಚರ್ ಇರಲಿ, ಅದು ಏನನ್ನ ಒಂದು ಟ್ಯೂಬು ಒಂದು ಏನನ್ನ ಮೆಡಿಸಿನ್ ಹಾಕಿದ್ರೆ ಏನಾಗುತ್ತದೆ, ಜಾಸ್ತಿ ನೋವು ಆಗುತ್ತದೆ. ಆ ಥರ ಅದು ನೋವು ಆಗೋದು ಏನಂದರೆ ನಿಮಗೆ ಕಮ್ಮಿ ಆಗೋಕ್ಕೂ ಆ ಥರ ಆಗೋದು. ಏನನ್ನ ಗಾಯ ಮೇಲೆ ಟಿಂಚರು ಏನನ್ನ ಒಂದು ಸ್ಪ್ರೀಟ್ ಇರಲಿ, ಏನನ್ನ ಆಗಿದ್ರೆ ಯಾವ ಥರ ಗೊತ್ತಾಗುತ್ತದೆ, ಏನೋ ಒಂದು ಜಾಸ್ತಿ ನೋವು ಆಗುತ್ತದೆ. ಅದು ನಿಮಗೆ ನೋವು ಆಗೋದು ಏನಂದರೆ ನಿಮ್ಗೆ ಕಮ್ಮಿ ಆಗೋಕ್ಕೆ, ನಿಮಗೆ ಹೆಲ್ತ್ ಕಮ್ಮಿ ಆಗೋಕ್ಕೆ, ಆ ಗಾಯ ಕಮ್ಮಿ ಆಗೋಕ್ಕೆ ನಿಮಗೆ ಆ ಥರ ಕಾಣಿಸ್ತದೆ. ಅದೇ ಥರ ಬಾಡಿನಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಏನನ್ನ ಎದೆ ನೋವು ಆಗಿದ್ರೆ ನೀವು ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಉಗ್ಗಿದ ಮೇಲೆ ನಿಮಗೆ ಇನ್ನೂ ಗೊತ್ತಾಗುತ್ತದೆ ಏನೋ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ. ಆ ಥರ ಆಗಿದ್ರೆ 1 ದಿನ ಇರಲಿ 2 ದಿನ ಇರಲಿ ಈ ಥರ ಮಾಡಿದರೆ 1 ದಿನಕ್ಕೆ 2 ದಿನ 1 ಸತಿ 2 ಸತಿ 3 ಸತಿ ಇಲ್ಲ ಅಂದರೆ 4 ಸತಿ 1 ದಿನದಲ್ಲಿ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಈ ಥರ ನೀರು 1 ಗ್ಲಾಸ್ ಅಷ್ಟು ಉಗ್ಗಿದ್ರೆ ಏನು ಆಗೋದಿಲ್ಲ. ಇಲ್ಲ ಮತ್ತೆ 2 ದಿನ ಈ ಥರ ಮಾಡಿದರೆ ಏನು ಆಗೋದಿಲ್ಲ. ಸ್ವಲ್ಪ ಆಗಿದ್ದರೆ 1 ಸತಿ 2 ಸತಿ 3 ಸತಿ ಪರವಾಗಿಲ್ಲ. ಏನನ್ನ ಜಾಸ್ತಿಗಾಗಿದ್ದರೆ 1 ದಿನ ಇರಲಿ 2 ದಿನ ಇರಲಿ ಈ ಥರ 1 ದಿನಕ್ಕೆ 3 ಸತಿ 4 ಸತಿ ಎಲೆ ಅಡಿಕೆ ಸುಣ್ಣ ಹಾಕ್ಕೊಂಡು ಜಾಸ್ತಿಗ ಉಗ್ಗಿಬೇಕು. ಉಗ್ಗಿದ್ರೆ ಏನು ತೊಂದರೆ ಆಗೋದಿಲ್ಲ, ಒಳ್ಳೆಯದು ಆಗುತ್ತದೆ. ಇಲ್ಲ ಅಂದರೆ ಡೇಂಜರ್ ಆಗುತ್ತದೆ. ಡೇಂಜರ್ ಅಂದರೆ ಏನು,
ಎಷ್ಟೆಷ್ಟೋ ಖರ್ಚು ಆಗುತ್ತದೆ, ಒಂದೊಂದು ಸತಿ ಜಾಸ್ತಿ ಖರ್ಚು ಆಗುತ್ತದೆ, ಇಲ್ಲಾಂತ ಒಂದು ಸತಿ ಬಾಡಿನೇ ಎಕ್ಸ್ಪೈರ್ ಆಗುತ್ತದೆ. ಅದಕ್ಕೋಸ್ಕರ ಈ ಥರ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು 1 ಸತಿ ಇರಲಿ, 2 ಸತಿ ಇರಲಿ, 3 ಸತಿ ಇರಲಿ, ಯಾರನ್ನ ಕೆಲಸ ಮಾಡ್ತಾ ಇರಲಿ, ಏನನ್ನ ಎಮರ್ಜೆನ್ಸಿ ಕೆಲಸ ಇರಲಿ, ಅವ್ರಿಗೆ ಏನನ್ನ ಈ ಥರ ಆಗಿದ್ರೆ ಅವ್ರ ಕೆಲಸ ಬಿಟ್ಟು ಈ ಥರ ಮಾಡಬೇಕು. ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು 1 ಗ್ಲಾಸ್ ಅಷ್ಟು ಉಗ್ಗಿದ್ರೆ ಏನೂ ಆಗೋದಿಲ್ಲ, ಒಳ್ಳೆಯದು ಆಗುತ್ತದೆ. ಈ ಥರ ನೈಟ್ನಲ್ಲಿ ಯಾಕನ್ನ ಒಂದೊಂದು ಸತಿ ಆಗುತ್ತದೆ. ನೈಟ್ನಲ್ಲಿ ಜಾಸ್ತಿ ಈ ಥರ ಆಗಿದ್ರೆ ಏನಾಗುತ್ತಂದರೆ ಜಾಸ್ತಿ ತಕಾಮನಿ ಯಾರಿಗೇನು ಈ ಥರ ಒಂದೇ ಸತಿ ಹಾರ್ಟ್ ಪ್ರಾಬ್ಲಮ್ ಬನ್ನಿ ಎಲ್ಲರೂ ಯಾಕನ್ನ ಇರಲಿ ಈ ಥರ ಒಂದೇ ಸತಿ ತಕಾಮನಿ ಹೋಗೋದಿಲ್ಲ. ಏನನ್ನ ಆಗಿದ್ರೆ ಅದಕ್ಕೂ ಟೈಮ್ ಇರುತ್ತದೆ. ಒಂದು ಅರ್ಧ ಗಂಟೆ, 1-2 ಗಂಟೆ, 3 ಗಂಟೆ ಏನೋ ಜಾಸ್ತಿ ಎದೆ ನೋವು ಆಗ್ತಾ ಇದೆಯೇ, ಆ ಥರ ಏನು ಮಾಡಬೇಕಂದ್ರೆ ನೈಟ್ನಲ್ಲಿ ಏನನ್ನ ಈ ಥರ ಆಗಿದ್ರೆ ಯಾರನ್ನ ದುಕಾನಲ್ಲಿ ಅಂಗಡಿ ಹತ್ರ ಹೋಗಿ, ಬೀದಿನಲ್ಲಿ ಇಲ್ಲಿ ಶಾಪ್ ಇರಲಿ, ನೈಟಲ್ಲಿ ಹೋಗಿ ಏನು ಮಾಡಬೇಕಂದ್ರೆ ಯಾರನ್ನ ತಿಂತಾ ಇರ್ತಾರ ಅವ್ರ ಹತ್ರ ಹೋಗಿ, ಇಲ್ಲ ಅಂದರೆ ಅಂಗಡಿ ಹತ್ರ ಹೋಗಿ ಎಳೆ ಅಡಿಕೆ ಸುಣ್ಣ ತಗೊಂಡು ಏನು ತಕ್ಷಣವೇ ಯಾಕನ್ನ ಈ ಥರ ಯಾಕೆ ಆಗ್ತಾ ಇದೆಯಾ ಅವ್ರಿಗೆ ಕೊಟ್ಟಿದ್ರೆ ಅವರು ಈ ಥರ ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅಗದು ಉಗ್ಗಿದ್ರೆ ಅವ್ರಿಗೂ ಏನಾಗೋದಿಲ್ಲ. ಏನನ್ನ ಜಾಸ್ತಿಗಿದ್ರೆ 1 ಸತಿ ಉಗ್ಗಿದ್ರೆ ಅದು ಅರ್ಧ ಬಾಡಿನಲ್ಲಿ 50% ಪಾಯ್ಸನು ಆಚೆ ಬಂದ್ಬಿಡ್ತದೆ. ಮತ್ತೇನು ಇನ್ನೊಂದು ಸತಿ ಮಾಡಿದರೆ ಇನ್ನೂ ಏನನ್ನ ಇದ್ರೆ ಬಾಡಿನಲ್ಲಿ ಬಂದ್ಬಿಡ್ತದೆ. ಈ ಥರ ಮಾಡಿದ್ರೇನು ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಹಂಗೆ ಬಿಟ್ಟಿದ್ರೆ ಒಂದೊಂದು ಸತಿ ಏನಾಗುತ್ತಂದರೆ 1 ಗಂಟೆ, 2 ಗಂಟೆ, 3 ಗಂಟೆನಲ್ಲಿ ಏನಾಗುತ್ತದೆ, ಏನನ್ನ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಬಂದಿದ್ರೆ ಈ ಥರ ಬಾಡಿ ಎಕ್ಸ್ಪೈರ್ ಆಗುತ್ತದೆ. ಅದಕ್ಕೋಸ್ಕರ ತಕ್ಷಣವೇ ಈ ಥರ ಮಾಡಿದರೆ ಏನು ಆಗೋದಿಲ್ಲ. ನಮ್ಮ ಅಣ್ಣ ಅವರೇ, ತಮ್ಮ ಅವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ ಭಾಷಾ ಛೋಟಾ ವಿಡಿಯೋ ಚಾನಲ್ ವಿಡಿಯೋ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬರುತ್ತದೆ. ಅದು ಪ್ರೆಸ್ ಮಾಡಿದರೆ ಇನ್ನೂ ವಿಡಿಯೋಗಳು ಬರ್ತಾ ಇರುತ್ತದೆ. ಎಲ್ಲರೂ ನೋಡ್ಬೋದು. ಈ ನ್ಯೂಸ್ನಲ್ಲಿ ಇಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.